ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರು ಸಾಂಸ್ಕೃತಿಕ ನಗರ ಮೈಸೂರು ನಗರದಲ್ಲಿ ನಮ್ಮೆಲ್ಲ ಈ ಹಿಂದೆ ನಮ್ಮ ಜೊತೆ ಶಾಸಕರಾಗಿದ್ದಂಥವರು ಕಳೆದ 5 ವರ್ಷಗಳ ಕಾಲ ನಾವು ಪದೇ ಪದೇ ಎಲ್ಲರೂ ಸಹ ಸೇರ್ತಾ ಇದ್ದವು. 1.5 ವರ್ಷದಿಂದ ಆದ ನಂತರದಲ್ಲಿ ಸುಮಾರು 1.25 ವರ್ಷ ಆದರೂ ಸಹ ನಾವ್ಯಾರೂ ಸಹ ಒಟ್ಟಿಗೆ ಸೇರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಮೈಸೂರು ನಗರದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು, ಎಲ್ಲ ಸ್ನೇಹಿತರು ಒಟ್ಟಾಗಿ ಸೇರಬೇಕು, ಮತ್ತು ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಕೆಲವು ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕೇವಲ 1.25 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲ ಗೊತ್ತಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಹೋರಾಟಕ್ಕೆ ಸಂಬಂಧಪಟ್ಟಾಗೆ ಒಂದು ಗುಂಪು ಏನು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ತೆಗೆದುಕೊಂಡಿದೆ, ಅದಕ್ಕೆ ಪರ್ಯಾಯವಾಗಿ ನಾವು ಸಹ ಪಾರ್ಟಿ ಜೊತೆ ಇಲ್ಲದೆ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಗುಂಪು. ಇವತ್ತು 1.25 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಹಗರಣಗಳು, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, SC ST ಕೊಡಬೇಕಾದಂಥ ಅನುದಾನ ಇರ್ಬೋದು, ಅಧಿಕಾರಿಗಳಿಗೆ ಕಿರುಕುಳ ಇರ್ಬೋದು, ಆ ಕಿರುಕುಳದ ಜೊತೆಗೆ ಪ್ರತಿಯೊಂದು ದರಗಳನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು, ಪ್ರತಿಯೊಂದು ಪದಾರ್ಥ ಮೇಲೆ ದರಗಳನ್ನ ಹೆಚ್ಚು ಮಾಡುವಂಥದ್ದು, ಲಿಕ್ಕರ್ ಮೇಲೆ ಹೆಚ್ಚು ಮಾಡಿರ್ತಕ್ಕಂಥದ್ದು, ಒಂದು ಪೆಟ್ರೋಲ್ ಡೀಸೆಲ್ ಈ ಥರ ಪ್ರತಿಯೊಂದು ಒಂದು ಅಫಿಡೇವಿಟ್ ಮಾಡ್ಬೇಕಾದ್ರೆ 100 ರೂಪಾಯಿನಲ್ಲಿ ಆಗ್ತಾ ಇತ್ತು. ಒಂದು ಚಾಪೆ ಗಾಜಿಗೆ 500 ರೂಪಾಯಿ ಕೊಂಡ್ಕೋಬೇಕು. ತೆರಿಗೆ, ಟ್ಯಾಕ್ಸ್ ಇವೆಲ್ಲವನ್ನ ನೋಡಿದಾಗ ಜನ ಬೇಸತ್ತೋಗಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆಡಳಿತ ಪಕ್ಷದ ವಿರುದ್ಧವಾಗಿ ನಮಗೆ ಕರ್ನಾಟಕ ರಾಜ್ಯ ಜನ ಆಶೀರ್ವಾದವನ್ನು ಮಾಡಿದರು. ಅತ್ಯಂತ ಕಿರಿಯ ವಯಸ್ಸಿನ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಚುನಾವಣೆಗಳನ್ನ ಎದುರಿಸಿದ್ರು. ಇವತ್ತು ಬೆಂಗಳೂರಿನಿಂದ ಮೈಸೂರು ಹೋರಾಟ ಇದೆಯಲ್ಲ, ಒಂದು ಐತಿಹಾಸಿಕ ಹೋರಾಟ, ಒಂದು ಐತಿಹಾಸಿಕ ಹೋರಾಟವನ್ನು ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ವಿಜೇಂದ್ರ ಅವರು. ಅದ್ಭುತವಾದಂಥ ಒಂದು ಹೋರಾಟವನ್ನು ರೂಪಿಸಿ ಅತ್ಯಂತ ಯಶಸ್ವಿಯಾದಂಥ ಹೋರಾಟವನ್ನು ಮಾಡಿ ಮೈಸೂರು ನಗರದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ಇವತ್ತು ಸರ್ಕಾರದ ಹಗರಣವನ್ನು ಬಯಲಿಗೆಳೆದಂಥದ್ದು ನಮ್ಮ ರಾಜ್ಯಾಧ್ಯಕ್ಷರು. ಅವ್ರ ನೇತೃತ್ವದಲ್ಲಿ ನಾವು ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ಹೋರಾಟ ಕೆಲವರು ಸಹಿಸೋದಿಲ್ಲ. ನಮ್ಮ ಪಕ್ಷದ ಕೆಲವು ಮುಖಂಡರುಗಳು ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ. ಸಾರ್ವಜನಿಕರು ಬೇಜಾರಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಬಗ್ಗೆ. ಇಡೀ ಕರ್ನಾಟಕ ರಾಜ್ಯ ಜನ ಬೇಜಾರಾಗಿದ್ದಾರೆ. ಇವತ್ತು ವಕ್ಫ್ ಮಂಡಳಿ ಮೂಲಕ ಲಕ್ಷಾಂತರ ಎಕರೆ ಜಮೀನನ್ನ ಕಬಳಿಸುವಂತ ಕೆಲಸವನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಜಮೀನವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಅದ್ರ ವಿರುದ್ಧ ಹೋರಾಟ ಮಾಡಬೇಕಂತೇಳಿ 3 ಗುಂಪುಗಳಾಗಿ ವಿಂಗಡಣೆ ಮಾಡಿ ಒಂದು ರಾಜ್ಯಾಧ್ಯಕ್ಷರ ನೇತೃತ್ವದ ಒಂದು ಗುಂಪು ಪ್ರವಾಸವನ್ನು ಮಾಡಬೇಕು ಕೆಲವು ಜಿಲ್ಲೆಗೆ ಅಂತ ಹೇಳಿದೆ. ಹಾಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನೇತೃತ್ವದಲ್ಲಿ ಒಂದು ಗುಂಪು ಪ್ರವಾಸವನ್ನು ಕೆಲವು ಜಿಲ್ಲೆಗೆ ಹೋಗ್ಬೇಕು ಅಂತ, ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ಒಂದು ಗುಂಪು ಹೋರಾಟವನ್ನು ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದಾಗ ಪ್ರತ್ಯೇಕವಾಗಿ ನಾವು ಒಂದು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದರಿಂದ ಸಾರ್ವಜನಿಕರ ವಲಯದಲ್ಲೂ ಸಹ ಬೇಸರ ಆಗಿದೆ, ನಮ್ಮ ಕಾರ್ಯಕರ್ತರಿಗೂ ಬೇಸರ ಆಗಿರ್ತಕ್ಕಂಥದ್ದು ಸತ್ಯ.
ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುಗಳು. ಇವತ್ತು ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಕೇಳಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಕ್ಷ. ಮೊನ್ನೆ ನಡೆದಂತ ಚುನಾವಣೆಯಲ್ಲೂ ಸಹ ದೊಡ್ಡ ಸ್ಟೇಟ್ ಮಹಾರಾಷ್ಟ್ರದಲ್ಲೂ ಸಹ ಒಂದು ಐತಿಹಾಸಿಕವಾದಂತ ಗೆಲುವನ್ನ ನಾವು ಕಂಡಿದ್ದೇವೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಾವು ಕಂಡಿದ್ದೇವೆ. ಇದು ಇನ್ನೊಂದು ಕಡೆ ಇವತ್ತು ಕೇಂದ್ರ ಸರ್ಕಾರದ ನೇತೃತ್ವದ ವಿಚಾರವನ್ನ ಒಪ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು. ಮೋದಿಯವರು ಒಪ್ಕೊಳ್ತಾ ಇದ್ದಾರೆ, ಕೇಂದ್ರದ ನೇತೃತ್ವವನ್ನು ಒಪ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರತ್ಯೇಕವಾಗಿ ಒಂದು ಗುಂಪು ನಾವೇ ಹೋರಾಟವನ್ನು ಮಾಡ್ತೀವಿ ಅನ್ನೋದ್ರ ಮೂಲಕ ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸೋದ್ರ ದೃಷ್ಟಿಯಿಂದ ಒಂದು ಗುಂಪು ಈ ರೀತಿ ನಡೆದಿರ್ತಕ್ಕಂಥದ್ದು ಸತ್ಯ. ಅದಕ್ಕೆ ಕೆಲವರು ಕುಮ್ಮಕ್ಕನ್ನು ಕೊಡ್ತಾ ಇರ್ತಕ್ಕಂಥದ್ದು ಸತ್ಯ. ಆದ್ರೆ ಇಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂಥವರು ಸಹ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು, ಒಂದಲ್ಲ ಒಂದು ಟೈಮ್ನಲ್ಲಿ ಮಿನಿಸ್ಟರ್ ಆಗಿದ್ದವರು, ಶಾಸಕರಾಗಿದ್ದವರು ಇಲ್ಲಿ ವೇದಿಕೆಯನ್ನು ಕೂತಿದ್ದೇವೆ. ನಾವೆಲ್ಲ ಸಹ ಪಾರ್ಟಿಗೆ ಸೇರಿದಾಗಿಂದ ನಾನು 1991 ಭಾರತೀಯ ಜನತಾ ಪಾರ್ಟಿ ಸೇರಿದ್ದೀವಿ. ಇವತ್ತು ಬೇರೆ ಪಕ್ಷಗಳ ತಿರುಗು ಸಹ ನೋಡಿಲ್ಲ ನಾವು. ಅಂದ್ರೆ ನಮ್ಮಂತ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರ ಮನಸ್ಸಿಗೆ ಬೇಸರ ಆಗ್ತದೆ. ಇವತ್ತೊಂದು ಕರೆ ಕೊಟ್ರೆ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೂತ್ಕೊಂಡು ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾರೆ. ನಾನು ಇವತ್ತು ನಿಮ್ಗೆ ಸವಾಲು ಹಾಕ್ತೀನಿ, ನಾಳೆ ಬೆಳಿಗ್ಗೆ ನೀವು ಕರೆ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋರಾಟವನ್ನು ಮಾಡ್ತಾರೆ, ಎಷ್ಟು ಜನ ಕಾರ್ಯಕರ್ತರು ನಿಮ್ಮ ಪರ ಬರ್ತಾರೆ ಅಂತಕ್ಕಂಥ ಕರೆಯನ್ನ ಕೊಡಿ ನೀವು ನೋಡೋಣ. ಅಲ್ಲೊಬ್ರು ಸೇರಿಸ್ಕೊಳ್ಳೋದು, ಇಲ್ಲಿಂದ ಮೈಸೂರಿಂದ ಒಬ್ರು ಕರ್ಕೊ ಹೋಗೋದು, ಅಲ್ಲೊಬ್ರನ್ನ ಯಾವುದೋ ಒಂದು ಊರಿಂದ ಒಬ್ರು ಕರ್ಸೋದು, ಹೋರಾಟ ಮಾಡ್ತೀವಿ ಅಂತ ಹೇಳಿ ಪೇಡ್ ಕಾರ್ಯಕರ್ತರನ್ನ ಕರೆಸಿ ನಿಮ್ಮ ಹೋರಾಟವನ್ನ ಮಾಡ್ತೀರಿ. ಈ ಹೋರಾಟ ಕೇಂದ್ರದ ನಮ್ಮ ನಾಯಕರು ಸಹ ಗುರುತಿಸ್ತಾ ಇದ್ದಾರೆ, ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ನಿಮ್ಮ ನಡವಳಿಕೆಯನ್ನ ಗಮನಿಸ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನೀವು ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳೋದು ಖಚಿತ. ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿಗಳ ಬಗ್ಗೆ ನೀವು ಮಾತಾಡ್ತೀರಂದ್ರೆ ನಾವು ಸಹ ನಿಮ್ಮ ಬಗ್ಗೆ ಮಾತಾಡ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತೀವಿ. ಸದಾನಗೌಡರು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಗೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ನೀವು 1% ಮಾಡಕ್ ಸಾಧ್ಯ ಇದೆ ಯತ್ನಾಳ್ ಅವ್ರೆ? ಸಾಧ್ಯನೇ ಇಲ್ಲ.